ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ಪೇಪರ್ 1 ಯೂನಿಟ್ 10 ಹೈಯರ್ ಎಜುಕೇಶನ್. ಇದರಲ್ಲಿ ICU ಎಂದರೆ ಏನು? IUC ಇಂಟರ್ ಯೂನಿವರ್ಸಿಟಿ ಸೆಂಟರ್. UGC ದವರು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ಇವರು UGC ಆಕ್ಟ್ ದ ಪ್ರಕಾರ ಕ್ಲಾಸ್ 12 CCC ಪ್ರಕಾರ ನಮ್ಮ ದೇಶದಲ್ಲಿ 6 ಸ್ಥಳಗಳಲ್ಲಿ 6 ICU ಗಳನ್ನು ಸ್ಥಾಪನೆ ಮಾಡಿದ್ದಾರೆ. 6 ICU ಸೆಂಟರ್ಗಳು ನಮ್ಮ ದೇಶದಲ್ಲಿ UGC ದವರು ಸ್ಥಾಪನೆ ಮಾಡಿದ್ದಾರೆ. ದಯವಿಟ್ಟು ನೆನಪಿಡಬೇಕು. ಇವು ಪ್ರತಿ ಬಾರಿ ನೆಟ್ ಎಕ್ಸಾಮ್ದೊಳಗೆ ಇದು ಪ್ರಶ್ನೆ ಕೇಳುತ್ತಾರೆ. UGC ದವರು ಸ್ಥಾಪನೆ ಮಾಡಿದ 6 ICU ಇಂಟರ್ ಯೂನಿವರ್ಸಿಟಿ ಸೆಂಟರ್ಗಳು, ಯೂನಿವರ್ಸಿಟಿ ಸೆಂಟರ್ ಅಂತ ಕರೀತಾರೆ. ಇಂಟರ್ ಯೂನಿವರ್ಸಿಟಿ ಸೆಂಟರ್ ಒಂದಕ್ಕೊಂದು ಯೂನಿವರ್ಸಿಟಿಯ ನಡುವೆ ಕೋಆರ್ಡಿನೇಟರ್ ಮಾಡುವ ಸಲುವಾಗಿ, ಒಂದೊಂದು ಸ್ಪೆಷಲ್ ವಿಷಯವನ್ನು ಗೈಡೆನ್ಸ್ ಮಾಡುವ ಸಲುವಾಗಿ ಸ್ವತಂತ್ರವಾದ ಸಂಸ್ಥೆಯನ್ನು UGC ದವರು ಸ್ಥಾಪನೆ ಮಾಡಿದ್ದಾರೆ. ಇವು 6 ಸಂಸ್ಥೆಗಳು ಅಟೋನಮಸ್ ಇವೆ, ಸ್ವತಂತ್ರ ಇವೆ. ಇವು 6 ಸೆಂಟರ್ಗಳು ಒಂದೊಂದು ವಿಷಯವನ್ನು ಸ್ಪೆಷಲೈಸ್ಡ್ ಫೋಕಸ್ ಮಾಡುತ್ತವೆ ಮತ್ತು ಬೇರೆದವರಿಗೆ ಮಾರ್ಗದರ್ಶನ ಮಾಡುತ್ತಾರೆ. UGC ದವರು ಫಸ್ಟ್ IUAC ಇಂಟರ್ ಯೂನಿವರ್ಸಿಟಿ ಆಕ್ಸಿಲರೇಟರ್ ಸೆಂಟರ್ ನ್ಯೂ ಡೆಲ್ಲಿಯಲ್ಲಿ 1994 ಸ್ಥಾಪನೆ ಮಾಡಿದ್ರು. ಇದ್ರ ಹೆಸರು ಮೊದಲಿಗಿದ್ದ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಇದ್ರ ಹೆಸರು ಇತ್ರಿ. ಅದನ್ನ ಬದಲಾವಣೆ ಮಾಡಿ ಇಂಟರ್ ಯೂನಿವರ್ಸಿಟಿ ಆಕ್ಸಿಲರೇಟರ್ ಸೆಂಟರ್ ಎಂದು ಹೆಸರಿಡಲಾಗಿದೆ. ಪ್ಲೀಸ್ ನೆನ್ಪಿಡ್ರಿ, ಪೇಪರ್ದೊಳಗೆ ಕೇಳುತ್ತಾರೆ. IUAC ಎಲ್ಲಿ ಇದೆ? ದಿಲ್ಲಿಯಲ್ಲಿದೆ. IUCAA ಪುಣೆ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್. ಆಸ್ಟ್ರೋನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ ಈ ಸಬ್ಜೆಕ್ಟ್ಗಳಲ್ಲಿ ಪ್ರಗತಿ ಹೊಂದುವ ಸಲುವಾಗಿ, ಈ ಸಬ್ಜೆಕ್ಟ್ಗೆ ರಿಲೇಟೆಡ್ ಇರುವಂತಹ ರಿಸರ್ಚ್ ಮಾಡುವ ಸಲುವಾಗಿ ಈ ಅಟೋನಮಸ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಪುಣೆಯಲ್ಲಿದೆ, ಮಹಾರಾಷ್ಟ್ರದ ಪುಣೆಯಲ್ಲಿ. UGC DAC ಇಂದೋರ್ ಮಧ್ಯಪ್ರದೇಶದಲ್ಲಿದೆ. ಕನ್ಸೋರ್ಟಿಯಂ ಫಾರ್ ಸೈಂಟಿಫಿಕ್ ರಿಸರ್ಚ್ ಇದಕ್ಕೆ ಏನಂತಾರೆ? UGC DAC CSR ಇಂದೋರ್ದಲ್ಲಿ ಇದೆ. ಇದು ಹೊಂದಿಸಿ ಬರೆಯೋದ್ರೊಳಗೂ ಕೇಳ್ತಾರೆ. ಈ ಕಡೆ ಎಲ್ಲ ಸೆಂಟರ್ಗಳ ಹೆಸರು ಕೊಡ್ತಾರೆ. ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಅಥವಾ ಯಾವ ಊರಲ್ಲಿದೆ ಅಂತ ಕೇಳ್ತಾರ. ನೆನಪಿಡಬೇಕು. 6 ಇನ್ಫ್ಲಿಬ್ ನೆಟ್ ಅಹಮದಾಬಾದ್ ಗುಜರಾತದಲ್ಲಿ. ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್. ಇನ್ಫಾರ್ಮೇಶನ್ INF ಅಂದ್ರೆ ಇನ್ಫಾರ್ಮೇಶನ್, ಲಿಬ್ ಅಂದ್ರೆ ಲೈಬ್ರರಿ, ನೆಟ್ ಅಂದ್ರೆ ನೆಟ್ವರ್ಕ್. ಇನ್ಫ್ಲಿಬ್ ನೆಟ್ ಅಂತ ಕರೀತಾರೆ. ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಅಹಮದಾಬಾದಲ್ಲಿ ಇದೆ. ಆಮೇಲೆ CEC ಇದು ದಿಲ್ಲಿಯಲ್ಲಿದೆ. ಕನ್ಸೋರ್ಟಿಯಂ ಫಾರ್ ಎಜುಕೇಶನಲ್ ಕಮ್ಯುನಿಕೇಶನ್. ಆಮೇಲೆ 6ನೇದು NAC ಅಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. ಇದು ಬೆಂಗಳೂರದಲ್ಲಿದೆ. 1994 ಸ್ಥಾಪನೆ ಮಾಡಲಾಗಿದೆ. ಎಲ್ಲ ವಿಶ್ವವಿದ್ಯಾಲಯಗಳನ್ನು, ಡಿಗ್ರಿ ಕಾಲೇಜುಗಳನ್ನು ಅಸೆಸ್ಮೆಂಟ್ ಮಾಡುವಂತ ಕೆಲಸ ಈ NAC ಕಮಿಟಿ ಮಾಡುತ್ತದೆ. ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. ಈ 6 ಸಂಸ್ಥೆಗಳು ಇಂಟರ್ ಯೂನಿವರ್ಸಿಟಿ ಸೆಂಟರ್ಗಳಾಗಿವೆ. ಇಂಟರ್ ಯೂನಿವರ್ಸಿಟಿ ಸೆಂಟರ್ 6 ಸೆಂಟರ್ಗಳ ಹೆಸರು, ಅವು ಎಲ್ಲಿವೆ ಅನ್ನೋದನ್ನ ಪ್ಲೀಸ್ ನೆನಪು ಇಡಬೇಕು. ಧನ್ಯವಾದಗಳು.